ಯುಪಿಎಸ್ಸಿ ರ್ಯಾಂಕ್ನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವಂತಹ ಕಿರಣ್ ಕಮತೆ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. 5 ಬಾರಿ ಕೈ ಚೆಲ್ಲಿದ್ದ ಕಿರಣ್ 6ನೇ ಬಾರಿ ಕೊನೆಗೂ ಯಶಸ್ಸನ್ನು ಸಾಧಿಸಿದ್ದಾರೆ. ಯುಪಿಎಸ್ಸಿ ಪ್ರಿಲಿಮ್ಸ್ ಮೇನ್ಸ್ ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕು, ಹೆಂಗ್ ಫೇಸ್ ಮಾಡಬೇಕು ಅಂತ ಹೇಳಿ ಕೆಲವೊಂದು ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ, ಕೇಳೋಣ. ಯುಪಿಎಸ್ಸಿ ಫಲಿತಾಂಶ ಬಂದಿದೆ. ಕನ್ನಡಿಗರು ಅದರಲ್ಲಿ 22ಕ್ಕೂ ಹೆಚ್ಚು ಜನ ಯುಪಿಎಸ್ಸಿ ಫಲಿತಾಂಶದಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಕಿರಣ್ ಕಾಮ್ಟೆ 53ನೇ ರ್ಯಾಂಕ್ ಗಳಿಸಿದಂತ ಸಾಧಕರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಯುಪಿಎಸ್ಸಿ ಫಲಿತಾಂಶ ಅಷ್ಟು ಸುಲಭ ಅಲ್ಲ ಯೂಶಲಿ ಕ್ರ್ಯಾಕ್ ಮಾಡೋದು. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಸರ್, ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ ಸರ್. ಇಟ್ಸ್ ಬಿನ್ ಮೈ ಲಾಸ್ಟ್ ಅಟೆಂಪ್ಟ್. ಸೊ ವಿತ್ ವರ್ಕ್ ಮಾಡ್ತಾ ಇದ್ದೆ, ಇದನ್ನ ಲಾಸ್ಟ್ 3 years ವಿತ್ ವರ್ಕ್ ಮಾಡ್ತಿದ್ದೆ. ಸೊ ಫೈನಲಿ ಈ ರ್ಯಾಂಕ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 53 ರ್ಯಾಂಕ್ ಈ ಸಮಥಿಂಗ್ ದೇವ್ರು ನನ್ಗೆ ಬೇಡ್ಕೊಂಡ್ತಿನ ಜಾಸ್ತಿ ಕೊಟ್ಟಿದ್ದಾನೆ ಸರ್. ಸೊ ಓವರ್ ಆಲ್ ವೆರಿ ಹ್ಯಾಪಿ ಸರ್, ವೆರಿ ಹ್ಯಾಪಿ. ಕರ್ನಾಟಕದಲ್ಲಿ ಮೊದಲಿಗರು ಅಂದ್ರೆ ಬಹಳ ಕಡಿಮೆ ರ್ಯಾಂಕ್ ಅಲ್ಲಿ ಬಂದಂತವ್ರು ನೀವು ಮೊದಲಿಗರು. ಬಟ್ ಬೀಯಿಂಗ್ ನೀವು ವರ್ಕ್ ಮಾಡ್ತಾ ಹೇಗೆ ಕ್ರ್ಯಾಕ್ ಮಾಡೋದು? ಇದು ನಿಜವಾಗ್ಲೂ ಕೂಡ ಹೈಲಿ ಇಂಪಾಸಿಬಲ್. ಹೇಗೆ ನೀವು ಪ್ರಿಪೇರ್ ಆಗ್ತಿದ್ರಿ? ಸೊ ಫಸ್ಟ್ 3 attempts ಫುಲ್ ಟೈಮ್ ಪ್ರಿಪೇರ್ ಮಾಡಿದೆ ಸರ್. ಸೊ ದಟ್ ವಾಸ್ ಮೈ ಫೌಂಡೇಶನ್. ಅಲ್ಲಿ ನನಗೆ ಸೊ ಆಲ್ ಮೈ ಫೌಂಡೇಶನ್ ಬೇಸಿಕ್ ಟೆಕ್ಸ್ಟ್ ಆಗಲಿ ನೋಟ್ಸ್ ಆಗಲಿ ಅಲ್ಲಿ ಮಾಡಿಕೊಂಡೆ. ಸೊ ತದನಂತರ 3rd, 4th, 5th and 6th ಏನಿತ್ತು, ಇಟ್ ವಾಸ್ ವ್ಯಾಲ್ಯೂ ಎಡಿಷನ್ ಓನ್ಲಿ. ಸೊ ವಿತ್ ವರ್ಕ್ ಏನಾಯ್ತು, ಅವಾಗ ಅಷ್ಟು ಟೈಮ್ ಬೇಕಾಗಿರಲಿಲ್ಲ. ಸೊ ಈವನ್ 4-5 hours ಡೈಲಿ ತೆಗೆದಿಟ್ಬಿಟ್ರು ದಟ್ ವುಡ್ ಬಿ ಹೆಲ್ಪ್ಫುಲ್. ನಾನು ಹೆಲ್ಪ್ ಮಾಡ್ಕೋತಿದ್ದೆ, ಉಳಿದಿದ್ದು ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಐ ಆಲ್ಸೋ ಫೀಲ್ ಕಮ್ಮಿ ಟೈಮ್ ಇದ್ದಷ್ಟು ಆಕ್ಚುಲಿ ಎಫಿಷಿಯನ್ಸಿ ಬೆಟರ್ ಆಗುತ್ತೆ. ಸೊ ಟೈಮ್ ಜಾಸ್ತಿನೇ ಬೇಕಂತೇನಿಲ್ಲ. ಒಂದು 6 to 7 hours ಸಮ್ ಹೌ ಯು ಮ್ಯಾನೇಜ್ ಎವ್ರಿ ಡೇ ಸಿಗತ್ತೆ ಸರ್. ಯು ಕ್ಯಾನ್ ಡೂ ಇಟ್. ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಜೊತೆಗೆ ಇದನ್ನು ಪ್ರಿಪೇರ್ ಮಾಡೋದು ಸುಲಭ ಅಲ್ಲ. ಹೇಗೆ ಟೈಮ್ ಮ್ಯಾನೇಜ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ, ಟೈಮ್ ಮ್ಯಾನೇಜ್ ಮಾಡಕ್ಕಾಗಲ್ಲ, ಓದಕ್ಕಾಗಲ್ಲ ಅಂತ ಹೇಳಿ ಅರ್ಧಕ್ಕೆ ಬಿಟ್ಟು ಹೋಗೋರ ಸಂಖ್ಯೆ 60% ಜಾಸ್ತಿ ಇದೆ. ನೀವು ನಂಬ್ತಿರಲ್ವಾ? ಹೇಗೆ ಟೈಮ್ ಬ್ಯಾಲೆನ್ಸ್ ಮಾಡೋದು ಹೇಗೆ? ಡೆಫಿನೆಟ್ಲಿ ಸರ್. ಯಾಕಂದ್ರೆ ಒಂದು ಫುಲ್ ಟೈಮ್ ಜಾಬ್ ಇದ್ದಾಗ ಅಟ್ಲೀಸ್ಟ್ ಒಂದು 10 to 6 ಅಂತೂ ಹೋಗೇ ಹೋಗುತ್ತೆ ಸರ್ ಟೈಮ್. ಸೊ ಅವ್ರ 9 to 5. ಸೊ ಬಿಯಾಂಡ್ ದಟ್ ನಾವು ನಮ್ಮ ಬೇಸಿಕ್ ರೂಟೀನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಸರ್. ಸೊ ಅಟ್ಲೀಸ್ಟ್ ಸ್ವಲ್ಪ ನಿದ್ದೆನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಬೆಳಗ್ಗೆ ಅಟ್ಲೀಸ್ಟ್ 1-2 hours ಆದ್ರೂ ಮ್ಯಾನೇಜ್ ಮಾಡಿದ್ರೆ, ಅಂಡ್ ಆಫ್ಟರ್ ವರ್ಕ್ ಒಂದು ಅನದರ್ 2-3 hours ತೆಗೆದ್ರು ಒಂದು 4-5 hours ಸಿಗುತ್ತೆ. ವಾಟ್ ಐ ಯೂಶುವಲಿ ವುಡ್ ಡೂ ಇಸ್ ಲಂಚ್ ಬ್ರೇಕಲ್ಲಿ ಒಂದು ನ್ಯೂಸ್ ಪೇಪರ್ ಓದ್ಕೊಂಡ್ಬಿಡ್ತಿದ್ದೆ. ಒಂದು 30 minutes ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು 30 minutes ಅಲ್ಲಿ. ಸೊ ಸಮವ್ ಆ ಮ್ಯಾನೇಜ್ಮೆಂಟ್ ಮಾಡಿದ್ರು ವರ್ಕ್ ಆಗುತ್ತೆ ಸರ್. ಬಟ್ ಅಲ್ಟಿಮೇಟ್ಲಿ ಯು ನೀಡ್ ದ ಡೆಡಿಕೇಶನ್ ಸರ್. ಇಟ್ ಈಸ್ ಡಿಫಿಕಲ್ಟ್. ಐ ವೋಂಟ್ ಸೇ ಇಟ್ ಈಸ್ ಈಸಿ. ಬಹಳ ಕಷ್ಟ ಆಗುತ್ತೆ. ಬಿಕಾಸ್ UPSC ಇಸ್ ನಾಟ್ ದ ವೆರಿ ಅದರ್ ಎಕ್ಸಾಮ್ಸ್ ತರ ಇಲ್ಲ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಡೆಡಿಕೇಶನ್ ಬೇಕಾಗುತ್ತೆ ಸರ್. ಆ ಮೋಟಿವೇಶನ್ ಇದ್ದಾಗ ಯು ಕ್ಯಾನ್ ಮ್ಯಾನೇಜ್ ಇಟ್ ಸಮ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಕಿರಣ್ ಕಾಮ್ಟೆ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18.